ವೀವರ್ ಒಬ್ರು ರೆಗ್ಯುಲರ್ ಆಗಿ ಕಮೆಂಟ್ ಮಾಡ್ತಾ ಇದ್ರು. ನಾನು ಫಸ್ಟಿಗೆ ಬೇರ್ ಫುಟಲ್ಲಿ ಕಾರ್ ಡ್ರೈವಿಂಗ್ ಮಾಡಿ ತೋರಿಸ್ತೀನಿ. ಹಾಗೆ ಮಿರರ್ ಇದೆಯಲ್ಲ, ಇದು ಕರೆಕ್ಟ್ ಆಗಿ ನಾವು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಯಾರೇ ಆದ್ರೂ ಬಿಗಿನರ್ಸ್ ಇರ್ತಾರಲ್ಲ, ನೀವು ಸ್ಟಾರ್ಟಿಂಗ್ ಅಲ್ಲೇ ಸೀಟ್ ಬೆಲ್ಟ್ ಹಾಕೋದನ್ನ ಪ್ರಾಕ್ಟೀಸ್ ಮಾಡಿ. ಸೀಟ್ ಬೆಲ್ಟ್ ನೋಡಿ, ಈಗ ನಾನು ಬೇರ್ ಫುಟಲ್ಲಿ ಇದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷು ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವ್ಲಾಗ್ನ ನಾನು ಮಾರ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಏನು ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ನನ್ನ ವೀವರ್ ಒಬ್ಬರು ರೆಗ್ಯುಲರಾಗಿ ಕಮೆಂಟ್ ಮಾಡ್ತಾಯಿದ್ರು, ನಿಮಗೆ ಬೇರ್ ಫುಟ್ ಕಂಫರ್ಟೇಬಲ್ಲ ಅಥವಾ ಫುಟ್ವೇರಲ್ಲಿ ಕಾರ್ ಡ್ರೈವಿಂಗ್ ಮಾಡೋಕ್ಕೆ ಕಂಫರ್ಟೇಬಲ್ಲ ಅಂತ ಕೇಳ್ತಾನೆ ಇದ್ದರು. ಅದ್ರ ವ್ಲಾಗ್ನ ಅಪ್ಲೋಡ್ ಮಾಡಿ ಅಂತ ತುಂಬ ದಿನದಿಂದ ಹೇಳ್ತಾಯಿದ್ರು. ನಾನು ಪರ್ಫೆಕ್ಟ್ ಆದಮೇಲೆ ಅಪ್ಲೋಡ್ ಮಾಡ್ತೀನಿ ಅಂತ ಅವರಿಗೂ ಕೂಡ ರಿಪ್ಲೈ ಮಾಡ್ತಾಯಿದ್ದೆ. ಅವರು ವ್ಲಾಗ್ನ ಅಪ್ಲೋಡ್ ಮಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿ ಅಂತ ತುಂಬ ದಿನದಿಂದ ಹೇಳ್ತಾಯಿದ್ರು. ಬೇಸಿಕ್ ಇನ್ಫಾರ್ಮೇಷನ್ ಕೊಡಿ ಅಂತ ಕೂಡ ಅವ್ರು ಹೇಳಿದರು. ಹಾಗಾಗಿ ನನ್ನ ವೀವರ್ಗೋಸ್ಕರ ಇವತ್ತು ನಾನು ಈ ವ್ಲಾಗ್ನ ಮಾಡ್ತಾ ಇದ್ದೀನಿ. ಅವರ ಹೆಸರು ಕೂಡ ಮೆನ್ಷನ್ ಮಾಡ್ತೀನಿ ನಾನು. ಅಂಕಿತಾ ಅನ್ನೋರು ರೆಗ್ಯುಲರ್ ಆಗಿ ಕಮೆಂಟ್ ಮಾಡಿದರು. ಅಂಕಿತಾ ಅವರೇ, ನಿಮಗೋಸ್ಕರನೇ ನಾನು ಇವತ್ತು ಈ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆ ಬೇರ್ ಫುಟ್ ಕಂಫರ್ಟೇಬಲ್ಲ ಅಥವಾ ಫುಟ್ವೇರ್ ಕಂಫರ್ಟೇಬಲ್ಲ ಅಂತ ಕೇಳೋದಾದರೆ, ನಾನು ಹೇಳೋದಾದರೆ, ನನಗೆ ಸ್ಟಾರ್ಟಿಂಗ್ ನಾನು ಕಾರ್ ಡ್ರೈವಿಂಗ್ ಕಲಿತಿರ್ಬೇಕಾದ್ರೆ ನನಗೆ ಬೇರ್ ಫುಟಲ್ಲೇ ಕಂಫರ್ಟ್ ಆಗ್ತಾಯಿತ್ತು. ನನಗೆ ಫುಟ್ವೇರಲ್ಲಿ ಅಷ್ಟು ಕಂಫರ್ಟ್ ಅನಿಸ್ತಾ ಇರಲಿಲ್ಲ ಡ್ರೈವ್ ಮಾಡೋಕ್ಕೆ. ನಾನು ಸ್ಟಾರ್ಟಿಂಗ್ ಬೇರ್ ಫುಟಲ್ಲೇ ಕಾರ್ನ ಕಲ್ತಿದ್ದು. ಆಮೇಲೆ ಹೋಗ್ತಾ ಹೋಗ್ತಾ ನನಗೆ ಫುಟ್ವೇರಲ್ಲೂ ಕೂಡ ಅಡ್ಜಸ್ಟ್ ಆಯಿತು. ನಾನು ಫುಟ್ವೇರಲ್ಲೂ ಆಮೇಲೆ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ಫುಟ್ವೇರಲ್ಲೂ ಕಂಫರ್ಟ್ ಆಯಿತು, ಹಾಗೆ ಈಗ ಬೇರ್ ಫುಟಲ್ಲೂ ನಾನು ಕಂಫರ್ಟ್ ಇದ್ದೀನಿ. ಎರಡರಲ್ಲೂ ನನಗೆ ಕಂಫರ್ಟ್ ಇದೆ ಈಗ ಡ್ರೈವಿಂಗ್ ಮಾಡೋಕ್ಕೆ. ಹಾಗೆ ನಿಮಗೂ ಕೂಡ ನಾನು ತೋರಿಸಿ ಈಗ ಇನ್ಫಾರ್ಮೇಷನ್ ಕೂಡ ಇವತ್ತು ನಾನು ನಿಮಗೆ ಹೇಳ್ತೀನಿ. ಸ್ಟಾರ್ಟಿಂಗಲ್ಲಂತೂ ಯಾರಿಗಾದ್ರೂ ಕಾರ್ ಡ್ರೈವಿಂಗ್ ಕಲಿಬೇಕು ಅಂತ ಇದ್ದರೆ ಸ್ವಲ್ಪ ಭಯ ಅಂತೂ ಇದ್ದೇ ಇರುತ್ತೆ. ಯಾರು ಕಾರ್ ಒಂದೇ ದಿನಕ್ಕೆ ಯಾರೂ ಕಲಿಯೋಕ್ಕಾಗಲ್ಲ. ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ನಾವು ಪಕ್ಕಾ ಆಗಬೇಕು ಅಂದರೆ ನಾವು ಕಲಿತಾ ನಮಗೆ ಅದನ್ನು ನಾವು ಬಿಡ್ತಾ ನಮಗೆ ಅದು ಗೊತ್ತಾಗುತ್ತೆ ಹೇಗೆ ಏನು ಅಂತ. ಯಾರು ಎಷ್ಟು ಹೇಳಿದರೂ ನಮ್ಮ ಕಂಟ್ರೋಲ್ಗೆ ಬರೋ ತನಕ ನಾವೇನು ಹೇಳೋಕ್ಕಾಗಲ್ಲ. ಫಸ್ಟ್ ನಮಗೆ ಕಂಟ್ರೋಲಿಗೆ ಸಿಗಬೇಕು, ಆ ಥರ ನಾವು ಕಲಿಬೇಕು. ಹಾಗೆ ಕಲಿಬೇಕು ಅಂತ ಇದ್ದವರು ಏನು ಅಷ್ಟು ಹೆದರ್ಬೇಕಂತ ಇಲ್ಲ, ಈಸಿಯಾಗಿಯೇ ಕಲಿಬೋದು. ಅದೇ ಸೇಫ್ಟಿ ಪ್ರಿಕಾಷನ್ಸ್ನ ಫಾಲೋ ಮಾಡಿಕೊಂಡು ಜನ ಇಲ್ದಿದ್ದ ಕಡೆ ಹಾಗೆ ಡ್ರೈವಿಂಗ್ ಕ್ಲಾಸಿಗೆ ಹೋಗು ಕೂಡ ಕಲಿಬೋದು. ನಿಮಗೆ ಎಲ್ಲಿ ಕಂಫರ್ಟ್ ಅಲ್ಲಿ ಕಲಿಬೋದು. ಮನೇಲೇ ಕಲಿಸ್ತೀನಿ ಅಂತ ಹೇಳೋರಿದ್ರು ಕೂಡ ನಿಧಾನವಾಗಿ ಕಲಿಬೋದು. ಆವಾಗ ಎಷ್ಟು ಟೈಮ್ ಬೇಕಾದ್ರೂ ತೊಗೊಂಡು ಸ್ವಲ್ಪನೇ ನಾವು ಡ್ರೈವಿಂಗ್ನ ಕಲಿತಾ ಹೋಗ್ಬೋದು. ಆ ಥರ ನಾನು ಈ ಥರ ಕಲ್ತಿರೋದು. ಈಗ ನಾನು ಕೂಡ ಡ್ರೈವ್ ಮಾಡಿ ತೋರಿಸ್ತೀನಿ. ಇವತ್ತಿನ ವ್ಲಾಗಲ್ಲಿ ಬೇರ್ ಫುಟ್ ವರ್ಸಸ್ ಹಾಗೆ ಫುಟ್ವೇರ್ ಡ್ರೈವಿಂಗ್ ವಿಡಿಯೋ ಬೇಸಿಕ್ ಇನ್ಫಾರ್ಮೇಷನ್ನ ನಾನು ನಿಮಗೆ ಇವತ್ತು ಕೊಡ್ತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನು ಫಸ್ಟಿಗೆ ಬೇರ್ ಫುಟಲ್ಲಿ ಕಾರ್ ಡ್ರೈವಿಂಗ್ ಮಾಡಿ ತೋರಿಸ್ತೀನಿ. ಹಾಗೆ ಒಂದು ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಷನ್ ಕೂಡ ಹೇಳ್ತಾ ಹೋಗ್ತೀನಿ. ಬನ್ನಿ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಲಾಕ್ ಆಗಿದೆ, ತೆಗಿತಾ ಇದ್ದೀನಿ. ಕಾರಿಲ್ಲೇ ಇದ್ದೀನಿ ಇವತ್ತು. ಈಗ ನಾನು ಬೇರ್ ಫುಟಲ್ಲೇ ಇದ್ದೀನಿ. ಬನ್ನಿ ಈಗ ನಿಮಗೂ ಕೂಡ ತೋರಿಸ್ತೀನಿ. ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈಗ ನಾನು ಫಸ್ಟ್ ಬಂದು ಕೂತಿದ್ದೀನಿ. ಇದು ನಾನು ಹೇಳ್ತಾ ಇರೋದು, ಈ ವ್ಲಾಗ್ ಮಾಡ್ತಾ ಇರೋದು ಯಾರು ಕಾರ್ ಕಲಿಬೇಕು ಅಂತ ಇದ್ದೀರಾ, ಹಾಗೆ ಸ್ಟಾರ್ಟಿಂಗ್ ಕಲಿತಿದ್ದೀರಲ್ಲ ಬಿಗಿನರ್ಸಿಗೆ ಹೇಳ್ತಾ ಇದ್ದೀನಿ ನಾನು. ಈಗ ಫಸ್ಟಿಗೆ ಬೇಸಿಕ್ ಹೇಳಬೇಕು ಅಂತ ಹೇಳಿದರೆ, ಫಸ್ಟಿಗೆ ನಾನು ಕೂತ ತಕ್ಷಣವೇ ಯಾರು ನನಗಿಂತ ಹೈಟ್ ಇರೋರು, ಹಾಗೆ ಸ್ವಲ್ಪ ಹೈಟ್ ಕಡಿಮೆ ಇರೋರು ಆ ಥರ ಎಲ್ಲ ಡ್ರೈವ್ ಮಾಡ್ತಾ ಇರ್ತಾರೆ. ನನ್ನ ಹಸ್ಬೆಂಡ್ ಸ್ವಲ್ಪ ಹೈಟ್ ಇದ್ದಾರೆ, ಹಾಗಾಗಿ ಅವ್ರಿಗೆ ಸೀಟ್ ಹೇಗೆ ಅಡ್ಜಸ್ಟ್ಮೆಂಟ್ ಬೇಕು ಆ ಥರ ಅಡ್ಜಸ್ಟ್ ಮಾಡ್ಕೊಂಡಿರ್ತಾರೆ. ನಾನು ಫಸ್ಟು ಬಂದು ಕೂತ ತಕ್ಷಣ ನನಗೆ ಯಾವ ಥರ ಬೇಕು, ಸೀಟ್ ಯಾವ ಥರ ಬೇಕು ಆ ಥರ ನಾನು ಫಸ್ಟಿಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೋತೀನಿ. ನನಗೆ ಸೀಟ್ ಇನ್ನೂ ಒಂದು ಸ್ವಲ್ಪ ಮುಂದೆ ಇರಬೇಕು. ನನಗೆ ಅದೆಲ್ಲ ನೀಟಾಗಿ ಕ್ಲಚ್ಚು, ಆ್ಯಕ್ಸಿಲೇಟರ್, ಬ್ರೇಕ್ ಎಲ್ಲ ಸಿಗಬೇಕಲ್ಲ. ಹಾಗಾಗಿ ನಾನು ಫಸ್ಟಿಗೆ ಒಂದು ಸ್ವಲ್ಪ ಸೀಟ್ನ ನನಗೆ ಹೇಗೆ ಕಂಫರ್ಟು ಆ ಥರ ಸ್ವಲ್ಪ ಮುಂದೆ ಮಾಡ್ಕೊತೀನಿ. ಈಗ ನನಗೆ ಸೀಟ್ ಕರೆಕ್ಟಾಗಿದೆ. ನೆಕ್ಸ್ಟ್ ಮೇನ್ ಏನು ಅಂದರೆ ಮಿರರ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಈ ಬ್ಯಾಕ್ ಸೈಡ್ ಮಿರರ್ ಇದೆಯಲ್ಲ, ಇದು ಕರೆಕ್ಟಾಗಿ ನಾವು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಕಾರ್ನ ಬಿಡಬೇಕಾಗುತ್ತೆ. ಬಿಡೋಕ್ಕಿಂತ ಮುಂಚೆ, ಡ್ರೈವ್ ಮಾಡೋಕ್ಕಿಂತ ಮುಂಚೆ ನಾವು ಮಿರರ್ನ ಅಡ್ಜಸ್ಟ್ ಮಾಡ್ಕೋಬೇಕು. ನಾನೀಗ ನನಗೆ ಯಾವ ಥರ ಬೇಕೋ ಆ ಥರ ಮಿರರ್ನ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ರೈಟ್ ಸೈಡ್ ಮಿರರು ಅಷ್ಟೇ ನನಗೆ ಹೇಗೆ ಬೇಕೋ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಲೆಫ್ಟ್ ಸೈಡ್ ಮಿರರ್ ಕೂಡ ಕರೆಕ್ಟಾಗಿ ಇದೆ. ನನಗೀಗ ಹೇಗೆ ಕಂಫರ್ಟ್ ಆಗಿದೆ ನಾನು ಆ ಥರ ಅಡ್ಜಸ್ಟ್ ಎಲ್ಲ ಮಾಡ್ಕೊಂಡಿದ್ದೀನಿ. ಏನು ಅಂತ ಹೇಳಿದರೆ, ನಾವು ಸ್ಟಾರ್ಟಿಂಗಲ್ಲೇ ಈ ಮಿರರ್ ಅಡ್ಜಸ್ಟ್ಮೆಂಟು ಹಾಗೆ
ಈ ಸೀಟ್ ಅಡ್ಜಸ್ಟ್ಮೆಂಟು ಎಲ್ಲ ಈ ಸೀಟ್ ಬೆಲ್ಟ್ ಎಲ್ಲ ಹಾಕೊಳ್ಳೋದು ಸ್ಟಾರ್ಟಿಂಗಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಮ್ಗೆ ಅದು ಮರ್ತೋಗಲ್ಲ. ಈ ತಲೆಯಲ್ಲೇ ಇರುತ್ತೆ. ಸ್ಟಾರ್ಟಿಂಗಲ್ಲೇ ಕಲಿತಾ ಹೋದರೆ ನಮ್ಗೆ ಈಸಿಯಾಗಿ ನೆಕ್ಸ್ಟ್ ನಾವು ಬಿಡೋಷ್ಟೊತ್ತಿಗೆ ಇದು ಪಕ್ಕ ನಮಗೆ ನೆನಪಿರುತ್ತೆ. ಅದಕ್ಕೆ ನಾವು ಪ್ರಾಕ್ಟೀಸ್ ಮಾಡ್ತೀವಲ್ಲ, ಆವಾಗಲೇ ಇದನ್ನೆಲ್ಲ ನಾವು ಕಲಿತಾ ಹೋದರೆ ಒಳ್ಳೆಯದು ಅಂತ ನನ್ನ ಒಂದು ನಿಮಗೆ ಟಿಪ್ಸ್ ಅಂತಲೇ ಹೇಳ್ಬೋದು. ನಾನು ಕಲ್ತಿರೋದು ಇದೇ ಥರ ಸ್ಟಾರ್ಟಿಂಗಲ್ಲೇ ಇದನ್ನೆಲ್ಲ ಫಾಲೋ ಮಾಡ್ತಾ ಬಂದೆ. ಈಗ ನೆಕ್ಸ್ಟ್ ಮೇಯ್ನ್ ಥಿಂಗ್ ಏನು ಅಂದರೆ ಸೀಟ್ ಬೆಲ್ಟ್ ಹಾಕೋಬೇಕು ಫಸ್ಟಿಗೆ. ಕಲಿಯೋಷ್ಟೊತ್ತಿಗೆ ಯಾರೇ ಆದರೂ ಬಿಗಿನರ್ಸ್ ಇರ್ತಾರಲ್ಲ, ನೀವು ಸ್ಟಾರ್ಟಿಂಗಲ್ಲೇ ಒಂದು ಸೀಟ್ ಬೆಲ್ಟ್ ಹಾಕೋದನ್ನ ಪ್ರಾಕ್ಟೀಸ್ ಮಾಡಿ. ಸೀಟ್ ಬೆಲ್ಟ್ ಹಾಕೋಬೇಕು. ನನಗೆ ಸೀಟ್ ಬೆಲ್ಟ್ ಕೂಡ ಹಾಕ್ಕೊಂಡೆ ಕರೆಕ್ಟಾಗಿ. ಸೀಟ್ ಬೆಲ್ಟ್ ಎಲ್ಲ ಹಾಕ್ಕೊಂಡಾಯಿತು. ಈಗ ನಾನೀಗ ಕಾರ್ನ ಒಂದು ಸ್ವಲ್ಪ ಸ್ಲೋಪಲ್ಲಿ ನಿಲ್ಲಿಸಿದ್ದೀನಿ. ಹಾಗೆ ಹ್ಯಾಂಡ್ ಬ್ರೇಕ್ ಅಪ್ಲೈ ಮಾಡಿದ್ದೀನಿ. ಹ್ಯಾಂಡ್ ಬ್ರೇಕ್ ಅಪ್ಲೈ ಮಾಡೋದು ಮರಿಬೇಡಿ, ಆದರೆ ಬಿಗಿನರ್ಸ್ ಮರಿಬೇಡಿ. ಈಗ ಡ್ರೈವರ್ಸ್ ಆಗಿರ್ಬೋದು, ಕಾರ್ ಡ್ರೈವಿಂಗ್ ಮಾಡಿರೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಹ್ಯಾಂಡ್ ಬ್ರೇಕ್ ಅಪ್ಲೈ ಮಾಡಿರಬೇಕು, ಹಾಗೆ ಯಾವಾಗ ರಿಲೀಸ್ ಮಾಡಬೇಕು ಅಂತ ಎಲ್ಲ ಗೊತ್ತಿರುತ್ತೆ. ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಬಿಗಿನರ್ಸಿಗೆ ಕನ್ಫ್ಯೂಸ್ ಆಗ್ತಾ ಇರುತ್ತಲ್ವ, ಹಾಗಾಗಿ ಹೇಳ್ತಾ ಇದ್ದೀನಿ. ಆ ಸ್ಲೋಪಲ್ಲಿ ಅಥವಾ ಒಂದೇ ಲೆವೆಲಲ್ಲಿ ರೋಡ್ ಇದ್ದರೂ ಆ ಥರ ಅಲ್ಲ, ಮಸ್ಟ್ ಆ್ಯಂಡ್ ಶುಡ್ ನಾವು ಹ್ಯಾಂಡ್ ಬ್ರೇಕ್ನ ಅಪ್ಲೈ ಮಾಡಿರಬೇಕು ಕಾರ್ ನಿಲ್ಲಿಸಿದಾಗ. ಈಗ ನಾನು ಕೂಡ ಅಪ್ಲೈ ಮಾಡಿದ್ದೀನಿ. ಹಾಗೆ ಈಗ ನಾನು ನ್ಯೂಟ್ರಲ್ಲಿ ಇಟ್ಟಿದ್ದೀನಿ. ಈಗ ನಾನು ಕಾರ್ ಸ್ಟಾರ್ಟ್ ಮಾಡಬೇಕಾದ್ರೆ ಫಸ್ಟಿಗೆ ನಾನು ಕ್ಲಚ್ ಮತ್ತು ಬ್ರೇಕ್ನ ಪ್ರೆಸ್ ಮಾಡಿಕೊಂಡು ಫಸ್ಟ್ ಗೇರಿಗೆ ಹಾಕ್ಕೊಂಡು ಹ್ಯಾಂಡ್ ಬ್ರೇಕ್ನ ರಿಲೀಸ್ ಮಾಡಿ ನೆಕ್ಸ್ಟ್ ನಾನು ಕಾರ್ನ ಮೂವ್ ಮಾಡ್ತೀನಿ. ಈಗ ಫಸ್ಟ್ ಬನ್ನಿ ಕಾರ್ನ ಮೂವ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಈಗ ನಾನು ಫಸ್ಟಿಗೆ ಕಾರ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಕ್ಲಚ್ ಮತ್ತು ಬ್ರೇಕ್ನ ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಈಗ ನ್ಯೂಟ್ರಲ್ಲಿ ಇದೆಯಲ್ಲ, ನಾನು ಇದನ್ನು ಫಸ್ಟ್ ಗೇರಿಗೆ ಹಾಕುತ್ತಾ ಇದ್ದೀನಿ. ನೋಡಿ, ಫಸ್ಟ್ ಗೇರಿಗೆ ಕೂಡ ಹಾಕ್ಕೊಂಡೆ. ಹಾಗೆ ಹ್ಯಾಂಡ್ ಬ್ರೇಕ್ನ ರಿಲೀಸ್ ಮಾಡ್ತೀನಿ. ಹ್ಯಾಂಡ್ ಬ್ರೇಕ್ನ ರಿಲೀಸ್ ಮಾಡಿ ನಾನೀಗ ಬೇರ್ ಫುಟಲ್ಲೇ ಕಾರ್ನ ಮೂವ್ ಮಾಡ್ತಾ ಇದ್ದೀನಿ. ಈಗ ನಾನು ಬೇರ್ ಫುಟಲ್ಲೇ ಕಾರ್ನ ಸ್ವಲ್ಪ ಆಫ್ ಕ್ಲಚ್ ಮಾಡಿಕೊಂಡು ಕಾರ್ನ ಮೂವ್ ಮಾಡ್ತೀನಿ. ನೋಡಿ, ಈಗ ನಾನು ಬೇರ್ ಫುಟಲ್ಲಿದ್ದೀನಿ. ಹಾಗೆ ಬೇರ್ ಫುಟ್ ಸ್ಲಿಪ್ಪರ್ ಇಲ್ದೇ ಅಥವಾ ಶೂಸ್ ಇಲ್ದೇ ನಾನು ಅದನ್ನು ಕೂಡ ಹಾಕಿ ಒಂದ್ಸತಿ ತೋರಿಸ್ತೀನಿ ಡ್ರೈವ್ ಮಾಡಿ. ಈಗ ನಾನು ಬೇರ್ ಫುಟಲ್ಲಿ ಡ್ರೈವ್ ಮಾಡಿ ತೋರಿಸ್ತೀನಿ. ನನಗೆ ಸ್ಟಾರ್ಟಿಂಗಲ್ಲಿ ಸ್ಲಿಪ್ಪರು ಅಥವಾ ಶೂಸ್ ಇಟ್ಕೊಂಡು ಡ್ರೈವ್ ಮಾಡಬೇಕಾದ್ರೆ ಅಷ್ಟು ಕಂಫರ್ಟ್ ಆಗ್ತಾ ಇರಲಿಲ್ಲ. ನನಗೆ ಗೊತ್ತಾಗ್ತಾ ಇರಲಿಲ್ಲ ಕ್ಲಚ್ ಯಾವುದು, ಬ್ರೇಕ್ ಯಾವುದು, ಅಂದರೆ ಆ್ಯಕ್ಸಿಲೇಟರ್ ಯಾವುದು. ಅಂದರೆ ನಾವೀಗ ಮುಂದ್ಗಡೆ ನೋಡಿಕೊಂಡು ಡ್ರೈವ್ ಮಾಡ್ತಿರ್ತೀವಲ್ಲ, ಆವಾಗ ನಮಗೆ ಅದು ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಇವಾಗ ಒಂದು ನಮಗೆ ಇದು ನೀಟಾಗಿ ಗೊತ್ತಾಗುತ್ತೆ ಸ್ಟಾರ್ಟಿಂಗಲ್ಲಿ ಕಲಿಬೇಕಾದ್ರೆ. ಕಲ್ತಾದ್ಮೇಲೆ ಅದು ಆಲ್ರೆಡಿ ನಮಗೆ ಗೊತ್ತಿರುತ್ತಲ್ವ, ಹಾಗಾಗಿ ಅದು ಗೊತ್ತಾಗುತ್ತೆ. ನಾವು ಕ್ಲಚ್ನ ಪ್ರೆಸ್ ಮಾಡುವಾಗ ಲೆಫ್ಟ್ ಲೆಗ್ನ ಮಾತ್ರ ಯೂಸ್ ಮಾಡ್ತೀವಿ. ಹಾಗೆ ಬ್ರೇಕ್ ಹಾಗೆ ಆಕ್ಸಿಲೇಟರ್ನ ಪ್ರೆಸ್ ಮಾಡುವಾಗ ರೈಟ್ ಲೆಗ್ನ ಮಾತ್ರ ನಾವು ಯೂಸ್ ಮಾಡ್ತೀವಿ. ರೈಟ್ ಲೆಗ್ನ ಈ ಥರ ಮಿಡಲಲ್ಲೇ ಇಟ್ಕೊಂಡಿರಬೇಕು. ಆವಾಗ ನಾವು ಬ್ರೇಕು ಈಸಿಯಲ್ಲಿ ಹಾಕ್ಬೋದು. ಹಾಗೆ ಆಕ್ಸಿಲೇಟರ್ನ ಕೂಡ ನೀಟಾಗಿ ಪ್ರೆಸ್ ಮಾಡ್ಬೋದು. ನಾನು ಇದನ್ನು ಮೇನ್ ಹೇಳ್ತಾ ಇರೋದು ಬಿಗಿನರ್ಸ್ಗೆ. ಹಾಗಾಗಿ ನಾನು ಬಿಗಿನರ್ಸ್ಗೋಸ್ಕರನೇ ಈ ವ್ಲಾಗ್ನ ಮಾಡ್ತಾ ಇರೋದು. ಹಾಗಾಗಿ ನಾನು ಇದನ್ನು ಹೇಳ್ತಾ ಇದ್ದೀನಿ. ಇವಾಗ ನಾನು ಬೇರ್ ಫುಟಲ್ಲಿದ್ದೀನಲ್ಲ, ಬನ್ನಿ ಈಗ ನಾನು ಬೇರ್ ಫುಟಲ್ಲಿ ಕಾರ್ನ ಮೂವ್ ಮಾಡ್ತಾ ತೋರಿಸ್ತೀನಿ. ನಾನು ಕ್ಲಚ್ಚು ಹಾಗೆ ಬ್ರೇಕ್ನ ಪ್ರೆಸ್ ಮಾಡ್ಕೊಂಡಿದ್ದೀನಿ. ಈ ಕಾರ್ನ ಸ್ಟಾರ್ಟ್ ಮಾಡ್ತೀನಿ. ಈಗ ನಾನು ಫಸ್ಟ್ ಗೇರಿಗೆ ಹಾಕ್ಕೊಂಡು ಹ್ಯಾಂಡ್ ಬ್ರೇಕ್ನ ರಿಲೀಸ್ ಮಾಡಿ ಕಾರ್ನ ಮೂವ್ ಮಾಡ್ತೀನಿ. ನೋಡಿದ್ರಲ್ಲ, ಬೇರ್ ಫುಟಲ್ಲೇ ಇದ್ದೀನಿ ನಾನು. ಈಗ ನಾನು ಫಸ್ಟ್ ಗೇರಿಗೆ ಹಾಕ್ಕೊಂಡು ಕಾರ್ನ ಮೂವ್ ಮಾಡ್ತೀನಿ. ಹಾಗೆ ಹ್ಯಾಂಡ್ ಬ್ರೇಕ್ ಕೂಡ ನಾನೀಗ ರಿಲೀಸ್ ಮಾಡ್ತೀನಿ. ಹ್ಯಾಂಡ್ ಬ್ರೇಕ್ ಕೂಡ ರಿಲೀಸ್ ಮಾಡಾಯಿತು. ಇವಾಗ ನಾನು ಆಫ್ ಕ್ಲಚ್ ಮಾಡಿಕೊಂಡು ಹಾಗೆ ಬ್ರೇಕ್ನೂ ಪ್ರೆಸ್ ಮಾಡಿದ್ದೀನಿ. ಸ್ವಲ್ಪ ಬ್ರೇಕ್ ಬಿಡ್ತಾ ನಾನು ಇದನ್ನು ಇದಕ್ಕೆ ಇಡ್ತೀನಿ. ಈಗ ನಾನು ಆಫ್ ಕ್ಲಚ್ ಮಾಡಿ ಮೂವ್ ಮಾಡ್ತಾ ಇದ್ದೀನಿ ಕಾರ್ನ. ಹಾಗೆ ನಾನೀಗ ಗೇರ್ ಶಿಫ್ಟ್ ಕೂಡ ಮಾಡಿದ್ದೀನಿ ಸೆಕೆಂಡ್ ಗೇರಿಗೆ. ಈಗ ನಾನು ಬೇರ್ ಫುಟಲ್ಲೇ ಸೆಕೆಂಡ್ ಗೇರಲ್ಲೇ ಓಡಿಸ್ತಾ ಇದ್ದೀನಿ ಕಾರ್ನ. ಹಾಗೆ ಸ್ವಲ್ಪ ಸ್ಪೀಡ್ ಆಗ್ತಾ ಇದ್ದಂಗೆ ನಾನು ಗೇರ್ನ ಚೇಂಜ್ ಮಾಡ್ಕೊತೀನಿ. ಈಗ ಥರ್ಡ್ ಗೇರಿಗೆ ಹಾಕ್ಕೊಂಡಿದ್ದೀನಿ. ಹಂಸಿದ್ದಲ್ಲಿ ನಿಧಾನ ಮೂವ್ ಮಾಡಬೇಕು. ಸ್ವಲ್ಪ ಕ್ಲಚ್ ಒತ್ತಿ ಸ್ವಲ್ಪನೇ ನಿಧಾನ ಆಕ್ಸಿಲೇಟರ್ ಕೊಟ್ಟು ಮೂವ್ ಮಾಡಬೇಕು. ನಾನು ನೋಡಿ ಈ ಥರ ಕಾರ್ ಡ್ರೈವಿಂಗ್ ಬೇರ್ ಫುಟಲ್ಲಿ ಸ್ಟಾರ್ಟಿಂಗಲ್ಲಿ ಮಾಡಿರೋದು. ಬೇರ್ ಫುಟಲ್ಲಿ ಇದೇ ಥರ ಕಾರ್ ಡ್ರೈವಿಂಗ್ ಕಲ್ತಿರೋದು.
ನಾನು ಅದೇ ಥರ ಕಲಿತು ಇವಾಗ ನಾನು ನೀಟಾಗಿ ಬಿಡೋದು ಕಲ್ತಿದ್ದೀನಿ. ಸ್ಟಾರ್ಟಿಂಗಲ್ಲಿ ಈ ಥರನೇ ಮೂವ್ ಮಾಡಿ ಬಿಟ್ಟಿರೋದು. ನಾನಂದರೆ ತೀರಾ ಎಲ್ಲ ಹೇಳಲಿಕ್ಕೆ ನನಗೂ ಕೂಡ ಬರಲ್ಲ. ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿ ಅಂತ ಹೇಳಿದ್ರಲ್ಲ, ಹಾಗಾಗಿ ನಾನು ಇವತ್ತು ಈ ವ್ಲಾಗ್ನ ಮಾಡ್ತಾ ಇರೋದು. ನನ್ನ ಎಕ್ಸ್ಪೀರಿಯೆನ್ಸ್ ನಿಮ್ಮ ಜೊತೆ ಫುಟ್ವೇರ್ ಹಾಗೆ ಬೇರ್ ಫುಟಲ್ಲಿ ಹೇಗಿತ್ತು ಅಂತ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು. ಈಗ ಟರ್ನ್ ಬಂತು, ಟರ್ನ್ ಮಾಡ್ಕೋತಾ ಇದ್ದೀನಿ. ನಿಧಾನಕ್ಕೆ ನೋಡಿಕೊಂಡು ಆ ಕಡೆ ಗಾಡಿ ಬರ್ತಾ ಇದೆಯಾ ಇಲ್ಲ ಅಂತ ನೋಡಿ ನೀಟಾಗಿ ಟರ್ನ್ ಮಾಡಬೇಕಾಗುತ್ತೆ. ಹಾಗೆ ಸ್ವಲ್ಪ ಸ್ಪೀಡ್ ಆಯ್ತಲ್ಲ, ನಾನೀಗ ಗೇರ್ ಕೂಡ ಚೇಂಜ್ ಮಾಡ್ಕೊಂಡಿದ್ದೀನಿ, 3rd ಗೇರಿಗೆ ಹಾಕ್ಕೊಂಡಿದ್ದೀನಿ. ನಾನು ಯಾವುದೇ ಗಾಡಿ ಏನೇ ಕಲಿಯೋದಿದ್ರು ಕೂಡ ಯಾರು ಜನ ಇಲ್ದಲ್ಲಿ ಸ್ವಲ್ಪ ಹೋಗ್ತೀನಿ. ಈಗ ನಿಮಗೆ ತೋರಿಸೋಷ್ಟೊತ್ತಿಗೂ ಅಷ್ಟೇ ನಾನು ಯಾರು ಇಲ್ದಿದ್ದ ಕಡೆ ಬಂದು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಳಕ್ಕೆ ಇದು ಮಾಡ್ತೀನಿ. ಯಾಕಂದರೆ ಈಗ ನಾನು ಬಿಗಿನರ್ಸಿಗೆ ಹೇಳ್ತಾ ಇರೋದಲ್ವ, ಹಾಗಾಗಿ ಅವರಿಗೂ ಕೂಡ ಅರ್ಥ ಆಗಬೇಕು. ನಾನೀಗ ಫುಲ್ ಏನು ಡ್ರೈವಿಂಗ್ ಕ್ಲಾಸ್ ಮಾಡ್ತಾ ಇಲ್ಲ, ಜಸ್ಟ್ ಒಂದು ಬೇರ್ ಫುಟ್ ವರ್ಸಸ್ ಫುಟ್ವೇರ್ ಹೇಗೆ ಡ್ರೈವ್ ಮಾಡೋದು ಅಂತ ಆ ವ್ಲಾಗ್ ಮಾಡ್ತಾ ಇದ್ದೀನಲ್ಲ, ಹಾಗಾಗಿ ನಾನು ಈ ಥರ ಪ್ಲೇಸಲ್ಲಿ ವೀಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಹಾಗೆ ಬೇರ್ ಫುಟಲ್ಲಿ ನನ್ನ ಎಕ್ಸ್ಪೀರಿಯೆನ್ಸ್ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಅಲ್ವಾ, ಈ ಥರನೇ ಇದಿಷ್ಟು ನನ್ನ ಒಂದು ಬೇರ್ ಫುಟ್ ಎಕ್ಸ್ಪೀರಿಯೆನ್ಸ್. ಹಾಗೆ ನಾನು ಹೇಗೆ ಕಲಿತೆ ಅನ್ನೋದು ತೋರಿಸಿದ್ದೀನಿ. ಹಾಗೆ ಇವಾಗ ಫುಟ್ವೇರಲ್ಲೂ ಸೇಮ್ ನಾನು ಹೇಳಿರೋ ಎಲ್ಲ ಪ್ರೊಸೀಜರ್ ಕೂಡ ಸೇಮ್, ನಾನು ಅದೇ ಥರ ಕಲಿತಿದ್ದು. ಅದೇ ಒಂದು ಫುಟ್ವೇರ್ ಅಪ್ಲೈ ಮಾಡಿಕೊಂಡು ನಾನು ಕಾರ್ ಡ್ರೈವಿಂಗ್ನ ಮಾಡಿದ್ದೀನಿ. ಬೇರ್ ಫುಟಲ್ಲಿ ಹೇಗೆ ಡ್ರೈವ್ ಮಾಡೋದು, ಹಾಗೆ ಬೇಸಿಕ್ ಇನ್ಫಾರ್ಮೇಷನ್ ಸ್ವಲ್ಪ ಹೇಳಿದ್ದೀನಲ್ಲ, ಈಗ ಫುಟ್ವೇರಲ್ಲಿ ಹೇಗೆ ಡ್ರೈವಿಂಗ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ನನಗೆ ಇವಾಗ ಪ್ರೆಸೆಂಟು ಫುಟ್ವೇರ್ ಹಾಗೆ ಬೇರ್ ಫುಟಲ್ಲಿ ನನಗೆ ಫುಟ್ವೇರಲ್ಲಿ ಇವಾಗ ಕಂಫರ್ಟ್ ಇದೆ. ಹಾಗೆ ನಾನು ಫುಟ್ವೇರಲ್ಲೂ ಈಗ ಬೇರ್ ಫುಟಲ್ಲಿ ಹೇಗೆ ಡ್ರೈವ್ ಮಾಡಿದೆ ಅಲ್ಲ, ಫುಟ್ವೇರಲ್ಲೂ ಸೇಮ್ ಅದೇ ಥರನೇ ಡ್ರೈವ್ ಮಾಡ್ತೀನಿ. ಆದರೆ ನನಗೆ ಇವಾಗ ಕಂಫರ್ಟ್ ಇರೋದು ಫುಟ್ವೇರಲ್ಲಿ. ಸೊ ಬನ್ನಿ ಇವಾಗ ಫುಟ್ವೇರಲ್ಲಿ ಕೂಡ ನಾನು ಡ್ರೈವ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಶೂಸ್ ಹಾಕಿದ್ದೀನಿ, ಶೂಸಲ್ಲಿ ಇದು ಮಾಡ್ತಾ ಇದ್ದೀನಿ. ಫಸ್ಟಿಗೆ ಕ್ಲಚ್ ಮೇಲೆ ಇಟ್ಕೊಂಡಿದ್ದೀನಿ ಕಾಲು, ಹಾಗೆ ಮಿಡಲಲ್ಲಿ ಇಟ್ಕೊಂಡಿದ್ದೀನಿ. ಈ ಬ್ರೇಕ್ ಮತ್ತು ಆಕ್ಸಿಲೇಟರ್ ಮಿಡಲಲ್ಲಿ ಇನ್ನೊಂದು. ಈಗ ನಾನು ಫಸ್ಟಿಗೆ ಲೆಫ್ಟ್ ಲೆಗ್ನ ಕ್ಲಚ್ ಮೇಲೆ ಇಟ್ಕೊಂಡಿದ್ದೀನಿ, ಹಾಗೆ ರೈಟ್ ಲೆಗ್ನ ಈ ಬ್ರೇಕ್ ಮತ್ತು ಆಕ್ಸಿಲೇಟರ್ ಮಿಡಲಲ್ಲಿ ಇಟ್ಕೊಂಡಿದ್ದೀನಿ. ನಾನೀಗ ಫಸ್ಟಿಗೆ ನಾನು ಬೇರ್ ಫುಟಲ್ಲಿ ಮೂವ್ ಮಾಡಿದೆ ಅಲ್ಲ, ಸೇಮ್ ಅದೇ ಥರನೇ ನಾನು ಕ್ಲಚ್ನ ಪ್ರೆಸ್ ಮಾಡಿಕೊಂಡು ಹಾಗೆ ಬ್ರೇಕ್ನ ಕೂಡ ಪ್ರೆಸ್ ಮಾಡಿ ಕಾರ್ನ ಈಗ ನಾನು ಸ್ಟಾರ್ಟ್ ಮಾಡ್ತೀನಿ. ಫಸ್ಟಿಗೆ ಕಾರ್ನ ಸ್ಟಾರ್ಟ್ ಮಾಡಿ ನ್ಯೂಟ್ರಲ್ಲಿದೆ, ನಾನು ಫಸ್ಟ್ ಗೇರಿಗೆ ಹಾಕ್ಕೊಂಡು ಹಾಗೆ ಹ್ಯಾಂಡ್ ಬ್ರೇಕ್ ಕೂಡ ರಿಲೀಸ್ ಮಾಡಿ ಶೂಸ್ ಹಾಕಿ ಈಗ ನಾನು ಕಾರ್ನ ಮೂವ್ ಮಾಡ್ತೀನಿ. ಕಾಣ್ತಾ ಇದೆಯಲ್ಲ, ನಾನೇ ಇಟ್ಕೊಂಡು ವೀಡಿಯೋ ಮಾಡ್ತಾ. ಓಕೆ ನೋಡಿ, ಈ ಥರ ಈಗ ನಾನು ಮೂವ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಆಫ್ ಕ್ಲಚ್ ಮಾಡಿಕೊಂಡು ಬ್ರೇಕಿಂದ ನಿಧಾನ ಕಾಲು ತೆಗಿತಾ ಈ ಥರ ಮೂವ್ ಮಾಡಬೇಕು. ಇದು ನಿಧಾನಕ್ಕೆ ಸ್ವಲ್ಪ ಆಕ್ಸಿಲೇಟ್ರ್ ಪ್ರೆಸ್ ಮಾಡ್ತಾ ಹಂಸಿದೆ, ನಿಧಾನಕ್ಕೆ ಚೂರೇ ಆಕ್ಸಿಲೇಟ್ರ್ ಕೊಟ್ಟು ನೋಡಿದ್ರಲ್ಲ. ಇವಾಗ ನಾನು ಶೂಸ್ ಹಾಕ್ಕೊಂಡು ಡ್ರೈವಿಂಗ್ ಮಾಡ್ತಾ ಇದ್ದೀನಿ. ಈಗ ನಂಗೆ ಪ್ರೆಸೆಂಟ್ ಇದೆ ನನಗೆ ಕಂಫರ್ಟೇಬಲ್ ಇರೋದು. ಈಗ ಸೆಕೆಂಡ್ ಗೇರಿಗೆ ಹಾಕ್ಕೊಂಡು ಈಗ ಕಾರ್ನ ಮೂವ್ ಮಾಡ್ತಾ ಇದ್ದೀನಿ. ಫುಟ್ವೇರ್ ವರ್ಸಸ್ ಬೇರ್ ಫುಟ್ ವ್ಲಾಗ್ನ ಕೇಳಿದ್ರಲ್ಲ ಅಂಕಿತ, ನನಗೆ ಗೊತ್ತಿರೋಷ್ಟು ಮಟ್ಟಿಗೆ ನಾನು ಹೇಳಿದ್ದೀನಿ. ಹಾಗೆ ನಾನು ಇವತ್ತಿನ ವ್ಲಾಗ್ನ ಅಷ್ಟೇ, ಈ ಒಂದು ಫುಟ್ವೇರ್ ವರ್ಸಸ್ ಬೇರ್ ಫುಟ್ ಡ್ರೈವಿಂಗ್ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನಗೆ ತಿಳಿದಿರೋಷ್ಟು ಸ್ಮಾಲ್ ಇನ್ಫಾರ್ಮೇಷನ್ ನಾನು ನಿಮಗೆ ಹೇಳಿದ್ದೀನಿ. ಹಾಗೆ ಇವತ್ತಿನ ವ್ಲಾಗ್ನು ಅಷ್ಟೇ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೊಸದಾಗಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್.